ಸಿಕ್ಕಿದ್ರೆ ಸಾಕು ಇಡೀ ರಾತ್ರಿ ನೆಮ್ಮದಿಯಾಗಿ ಪ್ರಯಾಣ ಮಾಡಬಹುದು ಅಂತ ಅದೆಷ್ಟೋ ಜನ ಖಾಸಗಿ ಬಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ಕೆಲ ಖಾಸಗಿ ಬಸ್ ಡ್ರೈವರ್ಗಳು ಪ್ರಯಾಣಿಕರ ಜೀವಕ್ಕೆ ಬೆಲೆನೇ ಇಲ್ಲದಂತೆ ಕುಡಿದು ಬಸ್ ಚಲಾಯಿಸ್ತಾ ಇದ್ದಾರೆ. ಪಾನಮತ್ತ ಬಸ್ ಚಾಲಕರಿಗೆ ಸಂಚಾರಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಖಾಸಗಿ ಬಸ್ಗಳಲ್ಲಿ ಪಾನಮತ್ತ ಚಾಲಕರಿಗೆ ಸಂಚಾರಿ ಪೊಲೀಸರ ಬ್ರೇಕ್. 6 ಚಾಲಕರ ವಿರುದ್ಧ ಕ್ರಿಮಿನಲ್ ಕೇಸ್. ಹಬ್ಬ ಹರಿದಿನ ಬಂತು ಅಂದ್ರೆ ಸಾಕು ಖಾಸಗಿ ಬಸ್ಗಳು ಫುಲ್ ರಶ್. ನಾವು ನಂಬಿ ಹತ್ತೋ ಬಸ್ಗಳು ನಮ್ಮ ಪ್ರಾಣವನ್ನೇ ತೆಗಿಬಹುದು ಅನ್ನೋ ಸಣ್ಣ ಯೋಚನೆ ಕೂಡ ಇರುವುದಿಲ್ಲ. ಚಾಲಕರ ಕುಡಿತದ ಚಟ ಪ್ರಯಾಣಿಕರಿಗೆ ಸಂಕಷ್ಟ ತಂದೊಡ್ಬಹುದು. ನಗರ ಟ್ರಾಫಿಕ್ ಪೊಲೀಸರು ಕಳೆದ ವರ್ಷದ ಅಪರಾಧ ವಿಮರ್ಶೆ ಮಾಡಿದ್ದು ಯಾವ್ಯಾವ ವಾಹನದಿಂದ ಅಪಘಾತ ಆಗಿದೆ ಅಂತ ಅಧ್ಯಯನ ಮಾಡಿದ್ದಾರೆ. ಹೆಚ್ಚಾಗಿ ಖಾಸಗಿ ವಾಹನಗಳು, ವಾಟರ್ ಟ್ಯಾಂಕರ್, ಬಿಬಿಎಂಪಿ ಕಸದ ಲಾರಿಯಿಂದಾನೇ ಹೆಚ್ಚು ಆಕ್ಸಿಡೆಂಟ್ ಆಗಿರುವುದು ಗೊತ್ತಾಗಿದೆ. 2023ರಲ್ಲಿ ಖಾಸಗಿ ಬಸ್ಗಳಿಂದ 24 ಅಪಘಾತ ಆಗಿದ್ದು, ಅದರಲ್ಲಿ ಹೆಚ್ಚಾಗಿ ಪಾದಚಾರಿಗಳು ಮರಣ ಹೊಂದಿದ್ದಾರೆ. ಹಾಗಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಜನವರಿ 25ರಂದು ರಾತ್ರಿ 8 ಗಂಟೆಯಿಂದ 11:30 ತನಕ ಡ್ರಂಕ್ ಅಂಡ್ ಡ್ರೈವ್ ಕಾರ್ಯಾಚರಣೆಯನ್ನ ಟ್ರಾಫಿಕ್ ಪೊಲೀಸರು ನಡೆಸಿದ್ರು. ಯಾರು ಬಸ್ ಆಪರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದೀವಿ. ದಟ್ ಸರಿಯಾಗಿ ಓಡಿಸೋರನ್ನ ಮತ್ತೆ ಇದನ್ನ ಹಾಕಬೇಕು. ಯಾಕಂದ್ರೆ ಒಂದೊಂದು ಬಸ್ಸಲ್ಲಿ 50ರಿಂದ 55 ಜನ ಇರ್ತಾರೆ. ಎಲ್ಲರಿಗೂ ಅಪಾಯಕಾರಿ ಅದು. ನಾವು ನೋಡ್ದಂಗೆ ಹೋದ ವರ್ಷ ಪ್ರೈವೇಟ್ ಬಸ್ ಅಲ್ಲಿ 24 ಆಕ್ಸಿಡೆಂಟ್ ಆಗಿದೆ. ಅಲ್ಲೇ ಹೆಚ್ಚಾಗಿ ಪಾದಚಾರಿಗಳು ಮರಣ ಹೊಂದಿದ್ದಾರೆ. ಇನ್ನು ಮೆಜೆಸ್ಟಿಕ್, ಕಲಾಸಿಪಾಳ್ಯ ಸೇರಿದಂತೆ ಬೆಂಗಳೂರಿನ ವಿವಿಧೆಡೆ 881 ಖಾಸಗಿ ಬಸ್ಗಳ ಪರಿಶೀಲನೆಯನ್ನ ಮಾಡಲಾಯಿತು. ಅದರಲ್ಲಿ 9 ಚಾಲಕರು ಪಾನಮತ್ತರಾಗಿ ವಾಹನ ಚಾಲನೆ ಮಾಡಿದ್ದು ಕಂಡುಬಂದಿದೆ. ಇನ್ನು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತಹ ಟ್ರಾಫಿಕ್ ಪೊಲೀಸರು ಚಾಲಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ಚಾಲನೆ ಪರವಾನಗಿ ರದ್ದು ಮಾಡುವಂತೆ ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಬಸ್ ಮಾಲೀಕರಿಗೂ ನೋಟಿಸ್ ನೀಡಿದ್ದಾರೆ. ಯಾವ ವಾಹನಗಳಿಂದ ಯಾವ ರೀತಿ ಅಪಘಾತಗಳು ಆಗಿದಾವೆ ಅಂತ ನಾವು ನೋಡಿದ್ದೀವಿ. ಈಗ ಹೆಚ್ಚಾಗಿ ಪ್ರೈವೇಟ್ ಬಸ್ಗಳಿಂದ ಅಥವಾ ವಾಟರ್ ಟ್ಯಾಂಕರ್ಗಳಿಂದ, ಈ ಗಾರ್ಬೇಜ್ ಟ್ರಕ್ಗಳಿಂದ ಆಗಿದಾವೆ ಸುಮಾರು ಸತಿ. ಸೊ ಆ ರೀತಿ ಟಾರ್ಗೆಟೆಡ್ ಆಗಿ ನಾವು ಅವ್ರ ಮೇಲೆ ಕ್ರಮ ತೊಗೊಳೋದಕ್ಕೆ ಮತ್ತೆ ಆಗ್ಬೋದಂತ ಅಪಘಾತಗಳನ್ನ ತಡೆಗಟ್ಟೋದಕ್ಕೆ ಈ ರೀತಿ ಸ್ಪೆಷಲ್ ಡ್ರೈವನ್ನ ಟಾರ್ಗೆಟೆಡ್ ಆಗಿ ಮಾಡ್ತಾ ಇದೀವಿ. ಅದೇನೇ ಇರಲಿ, ಸೇಫ್ ಆಗಿ ನಮ್ ಊರ್ ಸೇರ್ತೀವಿ ಅಂತ ಅದೆಷ್ಟೋ ಜನ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆದ್ರೆ ಕೆಲ ಖಾಸಗಿ ಬಸ್ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಾ ಇದ್ದು ಪ್ರಯಾಣಿಕರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಿದ್ದಾರೆ. ಇದೀಗ ಪೊಲೀಸರು ಪಾನಮತ್ತ ಚಾಲಕರಿಗೆ ಬ್ರೇಕ್ ಹಾಕೋದಿಕ್ಕೆ ಮುಂದಾಗಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.